ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗಿಯಾಗಬೇಕಾಗಿದ್ದ ಕಾರ್ಯಕ್ರಮದಲ್ಲಿ ಕುರ್ಚಿಗಳು ಖಾಲಿ ಜನರೇ ಬಂದಿಲ್ವಂತೆ ಶ್ರೀಪಾದ್. ಜನ ಬರ್ತಾರೆ ಅಂತ ನಿರೀಕ್ಷೆಯಲ್ಲಿ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಖಾಲಿ ಚೇರ್ ನೋಡಿ ಗರಂ ಆಗಿ ಕಾರ್ಯಕ್ರಮದಿಂದ ವಾಪಸ್ ಹೋಗ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಇವತ್ತು ಬೆಂಗಳೂರಿನಲ್ಲಿ ನಡೆಯಬೇಕಾಗಿದ್ದ ಕಾರ್ಯಕ್ರಮ ಇದು. ಸದಾಶಿವನಗರದ ನಾಗಸೇನಾ ಬುದ್ಧ ವಿಹಾರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಿಎಂ ಸಿದ್ದರಾಮಯ್ಯ, ಎಚ್.ಸಿ. ಮಹದೇವಪ್ಪ ಅವರು ಭಾಗಿಯಾಗಿದ್ರು. ಆದರೆ ಖಾಲಿ ಚೇರ್ಗಳನ್ನು ನೋಡಿ ವಾಪಸ್ ಹೋಗ್ಬಿಟ್ಟಿದ್ದಾರೆ. ಬರೋಬ್ಬರಿ 888 ಅಡಿ ಎತ್ತರದ ಭಗವಾನ್ ಬುದ್ಧರ ಮೂರ್ತಿ ನಿರ್ಮಾಣ ಯೋಜನೆ ಸದಾಶಿವನಗರದ ನಾಗಸೇನಾ ಬುದ್ಧ ವಿಹಾರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜನಾನೇ ಬಂದಿಲ್ವಂತ ಕಾರ್ಯಕ್ರಮಕ್ಕೆ. ಖಾಲಿ ಚೇರ್ಗಳನ್ನು ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೋಪಗೊಂಡು ವಾಪಸ್ ಹೋಗ್ಬಿಟ್ಟಿದ್ದಾರೆ. ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀರಿ. ಖಾಲಿ ಚೇರ್ಗಳು. ಸಹಜವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತಂದರೆ ಒಂದಷ್ಟು ಜನ ಸೇರೋ ನಿರೀಕ್ಷೆ ಅವ್ರಿಗೂ ಇರುತ್ತೆ. ಕಾರ್ಯಕ್ರಮದ ಆಯೋಜಕರು ಕೂಡ ಇದೇ ಅಂದಾಜನ್ನು ಮಾಡಿಕೊಂಡು ಚೇರ್ಗಳನ್ನು ಹಾಕ್ಸಿದ್ರೇನೋ. ಆದರೆ ಜನರೇ ಬಾರದೇ ಇದ್ದಾಗ ಖಾಲಿ ಚೇರ್ಗಳನ್ನು ನೋಡಿ ಕೋಪ ಮಾಡ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಪಸ್ ಹೋಗಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಎಲ್ಲಿ ಕೋಆರ್ಡಿನೇಷನ್ ಮಿಸ್ ಆಯಿತು ಅಂತ ಹೇಳಿ, ಅಂದರೆ ಜನ ಯಾಕೆ ಸೇರ್ಲಿಲ್ಲ ಅನ್ನೋ ಮಾಹಿತಿ ಇದೆ. ಹಾಗೆ ಮುಖ್ಯಮಂತ್ರಿಗಳು ಭಾಗಿಯಾಗಲೇ ಇಲ್ವಾ ಕಾರ್ಯಕ್ರಮದಲ್ಲಿ, ವಾಪಸ್ ಹೊರಟೇ ಬಿಟ್ರೆ? ಮಿತಾ, ಎರಡು ವಿಚಾರ. ಮೊದಲನೇದಾಗಿ ರಾಜ್ಯದಲ್ಲಿರುವಂತಹ ಅತ್ಯಂತ ಎತ್ತರ ಭಗವಾನ್ ಬುದ್ಧರ ಮೂರ್ತಿಯ ಪ್ರತಿಷ್ಠಾಪನೆಗೆ ಬೇಕಾಗಿರುವಂತಹ ಮಹಾಸಮ್ಮೇಳನಕ್ಕೆ ಚಾಲನೆ ಕೊಡಬೇಕಿತ್ತು. ಅದರ ಜೊತೆಗೆ ಈ ನಿರ್ಮಾಣ ಯೋಜನೆ ಹಾಗೂ ಪಂಚಶೀಲ ಪಾದಯಾತ್ರೆಗೂ ಕೂಡ ಇವತ್ತು ಆರಂಭದ ದಿನವನ್ನು ಸೂಚಿಸಬೇಕಾಗಿತ್ತು. ಸಮಾಜ ಕಲ್ಯಾಣ ಇಲಾಖೆಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಎಚ್.ಸಿ. ಮಹದೇವಪ್ಪ ಅವರು ಸಿಎಂ ರನ್ನ ಕರೆದುಕೊಂಡ್ ಬರೋದ್ರಲ್ಲಿ ಸಫಲರಾದ್ರೂ ಕೂಡ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂತ ನಾಗಸೇನಾ ಬುದ್ಧ ವಿಹಾರದ ಎದುರು ಇರುವಂತ ಗ್ರೌಂಡ್ ನಲ್ಲಿ ಇರುವಂತ ಅಂಬೇಡ್ಕರ್ ಅವರ ಪುತ್ಥಳಿಗೆ ನಮಸ್ಕಾರವನ್ನ ಮಾಡಿದ ಸಿಎಂ ರವರಿಗೆ ಆ ಒಂದು ಮಾಹಿತಿ ಲಭಿಸಿತ್ತು. ಏನು ಅಂದ್ರೆ, ಮೊದಲನೇದಾಗಿ 10 ಆಯೋಜನೆ ಆಗಿದ್ದಂತ ಕಾರ್ಯಕ್ರಮಕ್ಕೆ 11:30 ಆದ್ರೂ ಕೂಡ ಜನ ಸೇರ್ಲಿಲ್ಲ. ಆಯೋಜಕರು ವೇದಿಕೆಯ ಮೇಲೆ ಇರುವಂತ ಒಂದಿಷ್ಟು ಸಂಗೀತದ ತಂಡ ಹೊರತುಪಡಿಸಿದ್ರೆ ಪತ್ರಕರ್ತರು ಹಾಗೂ ಮಾಧ್ಯಮದವರು ಸೇರಿ ಒಂದು 30-40 ಜನ ಇರುವಂತ ಮಾಹಿತಿ. ಅದ್ರ ಜೊತೆಗೆ ಇಡೀ ಗ್ರೌಂಡ್ ಅಲ್ಲಿ ಲೆಕ್ಕ ಹಾಕಿದಂತ ಸಂದರ್ಭದಲ್ಲಿ 100ಕ್ಕೂ ಅಧಿಕ ಜನ ಇಲ್ಲದೆ ಇರುವಂತ ಮಾಹಿತಿ ಅವರಿಗೆ ತಲುಪಿತ್ತು. ಅದೇ ಕಾರಣದಿಂದಾಗಿ ಇಲ್ಲಿಗೆ ಬಂದು ನೇರವಾಗಿ ಪುಷ್ಪಾರ್ಚನೆಯನ್ನ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಡಿ ಯಾವ ಕಡೆಯೂ ತಿರುಗಿ ನೋಡದೆ ಅಸಮಾಧಾನವಾಗಿದ್ರ, ಬೇಸರಗೊಂಡಿದ್ರ, ಕೋಪಗೊಂಡಿದ್ರ, ಈ ವಿಚಾರವನ್ನ ಸದ್ಯದ ಮಟ್ಟಿಗೆ ಯಾವ ರೀತಿ ಆಯೋಜಕರು ತಿಳಿಸ್ತಿದ್ದಾರೆ ಅಂದ್ರೆ, ಅವರಿಗೆ ಅನಿವಾರ್ಯ ಕಾರಣಗಳಿತ್ತು. ಆ ಕಾರಣದಿಂದ ಸಿಎಂ ರವರು ಅರ್ಜೆಂಟ್ ಆಗಿ ತುರ್ತಾಗಿ ಹೋಗ್ಬೇಕಾಗಿತ್ತು, ಅದಕ್ಕೆ ಹೋಗಿದ್ದಾರೆ. ಆದ್ರೆ ಅವರ ಬೆಂಬಲ ಈ ಕಾರ್ಯಕ್ರಮಕ್ಕೆ ಇದೆ ಅಂತ ಸ್ಟೇಜ್ ನಲ್ಲಿ ಅನೌನ್ಸ್ ಮಾಡ್ತಿರುವಂತದ್ದು ಒಂದ್ ಕಡೆ ಆಯ್ತು ಅಂದ್ರೆ, ಖಂಡಿತವಾಗಿಯೂ ಇಲ್ಲಿ ಹಾಕಿದಂತ ಸುಮಾರು 400-500 ಚೇರ್ಗಳು ಖಾಲಿ ಇತ್ತು. ಒಬ್ಬ ವ್ಯಕ್ತಿ ಕೂಡ ಇರಲಿಲ್ಲ. ಈ ಕಾರಣದಿಂದಾಗಿ ಅವರು ಅಸಮಾಧಾನಗೊಂಡು ವಾಪಸ್ ತೆರಳಿದ್ದಾರೆ ಅಂತ ಹೇಳಲಾಗ್ತಿರುವಂತದ್ದು. ಆದ್ರೆ ಖಂಡಿತವಾಗಿಯೂ ಇದನ್ನ ಯಾವ ರೀತಿ ಸಿಎಂ ರವರ ಕಚೇರಿ ಮಾಹಿತಿಯನ್ನ ನೀಡುತ್ತೆ ಅನ್ನೋದು ಪರೋಕ್ಷವಾಗಿಯೇ ಇರುತ್ತೆ. ಹಾಗೂ ನೇರವಾದಂತ ಉತ್ತರವನ್ನ ಸಿಎಂ ರವರ ಕಚೇರಿಯಿಂದ ಈ ವಿಚಾರವಾಗಿ ನಾವು ಅಪೇಕ್ಷೆ ಮಾಡೋದಕ್ಕೆ ಆಗೋದಿಲ್ಲ. ಏನಿದ್ರು ಕೂಡ ಸಮ್ಮರ್ ಇತ್ತು ಅಥವಾ ಬೇರೆ ಯಾವುದೋ ಒಂದು ಕಾರಣ ಇತ್ತು ಅಥವಾ ಸಚಿವ ಡಿ ಸುಧಾಕರ್ ಅವರನ್ನ ತುರ್ತಾಗಿ ನೋಡುವಂತ ಕೆಲಸ ಇತ್ತು, ಈ ರೀತಿಯ ಕಾರಣಗಳು ಹೊರಬರುವಂತ ನಿರೀಕ್ಷೆ ಇದೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಚೇರ್ಗಳು ಖಾಲಿ ಇದ್ದ ಕಾರಣ ಹೋಗಿದ್ದೇವೆ ಅಂತ ಸಿಎಂ ಕಚೇರಿಯಿಂದ ಮಾಹಿತಿ ಬರಲಿಲ್ಲವಾದ್ರೂ ಕೂಡ ಸತ್ಯವಾದಂತ ವಿಚಾರ ಅದಾಗಿದೆ ಅನ್ನೋದು ಇಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಅರಿವಾಗಿತ್ತು. ಸ್ಮಿತಾ, ರೈಟ್, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗಿಯಾಗಬೇಕಾಗಿದ್ದ ಕಾರ್ಯಕ್ರಮದಲ್ಲಿ ಕುರ್ಚಿಗಳು ಖಾಲಿ ಜನರೇ ಬಂದಿಲ್ವಂತೆ ಶ್ರೀಪಾದ್. ಜನ ಬರ್ತಾರೆ ಅಂತ ನಿರೀಕ್ಷೆಯಲ್ಲಿ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಖಾಲಿ ಚೇರ್ ನೋಡಿ ಗರಂ ಆಗಿ ಕಾರ್ಯಕ್ರಮದಿಂದ ವಾಪಸ್ ಹೋಗ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಇವತ್ತು ಬೆಂಗಳೂರಿನಲ್ಲಿ ನಡೆಯಬೇಕಾಗಿದ್ದ ಕಾರ್ಯಕ್ರಮ ಇದು. ಸದಾಶಿವನಗರದ ನಾಗಸೇನಾ ಬುದ್ಧ ವಿಹಾರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಿಎಂ ಸಿದ್ದರಾಮಯ್ಯ, ಎಚ್.ಸಿ. ಮಹದೇವಪ್ಪ ಅವರು ಭಾಗಿಯಾಗಿದ್ರು. ಆದರೆ ಖಾಲಿ ಚೇರ್ಗಳನ್ನು ನೋಡಿ ವಾಪಸ್ ಹೋಗ್ಬಿಟ್ಟಿದ್ದಾರೆ. ಬರೋಬ್ಬರಿ 888 ಅಡಿ ಎತ್ತರದ ಭಗವಾನ್ ಬುದ್ಧರ ಮೂರ್ತಿ ನಿರ್ಮಾಣ ಯೋಜನೆ ಸದಾಶಿವನಗರದ ನಾಗಸೇನಾ ಬುದ್ಧ ವಿಹಾರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜನಾನೇ ಬಂದಿಲ್ವಂತ ಕಾರ್ಯಕ್ರಮಕ್ಕೆ. ಖಾಲಿ ಚೇರ್ಗಳನ್ನು ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೋಪಗೊಂಡು ವಾಪಸ್ ಹೋಗ್ಬಿಟ್ಟಿದ್ದಾರೆ. ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀರಿ. ಖಾಲಿ ಚೇರ್ಗಳು. ಸಹಜವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತಂದರೆ ಒಂದಷ್ಟು ಜನ ಸೇರೋ ನಿರೀಕ್ಷೆ ಅವ್ರಿಗೂ ಇರುತ್ತೆ. ಕಾರ್ಯಕ್ರಮದ ಆಯೋಜಕರು ಕೂಡ ಇದೇ ಅಂದಾಜನ್ನು ಮಾಡಿಕೊಂಡು ಚೇರ್ಗಳನ್ನು ಹಾಕ್ಸಿದ್ರೇನೋ. ಆದರೆ ಜನರೇ ಬಾರದೇ ಇದ್ದಾಗ ಖಾಲಿ ಚೇರ್ಗಳನ್ನು ನೋಡಿ ಕೋಪ ಮಾಡ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಪಸ್ ಹೋಗಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಎಲ್ಲಿ ಕೋಆರ್ಡಿನೇಷನ್ ಮಿಸ್ ಆಯಿತು ಅಂತ ಹೇಳಿ, ಅಂದರೆ ಜನ ಯಾಕೆ ಸೇರ್ಲಿಲ್ಲ ಅನ್ನೋ ಮಾಹಿತಿ ಇದೆ. ಹಾಗೆ ಮುಖ್ಯಮಂತ್ರಿಗಳು ಭಾಗಿಯಾಗಲೇ ಇಲ್ವಾ ಕಾರ್ಯಕ್ರಮದಲ್ಲಿ, ವಾಪಸ್ ಹೊರಟೇ ಬಿಟ್ರೆ?
ಮಿತ್ರ, ಎರಡು ವಿಚಾರ. ಮೊದಲನೇದಾಗಿ ರಾಜ್ಯದಲ್ಲಿರುವಂತಹ ಅತ್ಯಂತ ಎತ್ತರ ಭಗವಾನ್ ಬುದ್ಧರ ಮೂರ್ತಿಯ ಪ್ರತಿಷ್ಠಾಪನೆಗೆ ಬೇಕಾಗಿರುವಂತಹ ಮಹಾಸಮ್ಮೇಳನಕ್ಕೆ ಚಾಲನೆ ಕೊಡಬೇಕಿತ್ತು. ಅದರ ಜೊತೆಗೆ ಈ ನಿರ್ಮಾಣ ಯೋಜನೆ ಹಾಗೂ ಪಂಚಶೀಲ ಪಾದಯಾತ್ರೆಗೂ ಕೂಡ ಇವತ್ತು ಆರಂಭದ ದಿನವನ್ನು ಸೂಚಿಸಬೇಕಾಗಿತ್ತು. ಸಮಾಜ ಕಲ್ಯಾಣ ಇಲಾಖೆಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಎಚ್ ಸಿ ಮಹದೇವಪ್ಪನವರು ಸಿಎಂ ರನ್ನ ಕರೆದುಕೊಂಡ್ ಬರೋದ್ರಲ್ಲಿ ಸಫಲರಾದ್ರೂ ಕೂಡ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂತ ನಾಗಸೇನಾ ಬುದ್ಧ ವಿಹಾರದ ಎದುರು ಇರುವಂತ ಗ್ರೌಂಡ್ ನಲ್ಲಿ ಇರುವಂತ ಅಂಬೇಡ್ಕರ್ ಅವರ ಪುತ್ಥಳಿಗೆ ನಮಸ್ಕಾರವನ್ನ ಮಾಡಿದ ಸಿಎಂ ರವರಿಗೆ ಆ ಒಂದು ಮಾಹಿತಿ ಲಭಿಸಿತ್ತು. ಏನು ಅಂದ್ರೆ, ಮೊದಲನೇದಾಗಿ 10:00 ಆಯೋಜನೆ ಆಗಿದ್ದಂತ ಕಾರ್ಯಕ್ರಮಕ್ಕೆ 11:30 ಆದ್ರೂ ಕೂಡ ಜನ ಸೇರ್ಲಿಲ್ಲ. ಆಯೋಜಕರು ವೇದಿಕೆಯ ಮೇಲೆ ಇರುವಂತ ಒಂದಿಷ್ಟು ಸಂಗೀತದ ತಂಡ ಹೊರತುಪಡಿಸಿದ್ರೆ ಪತ್ರಕರ್ತರು ಹಾಗೂ ಮಾಧ್ಯಮದವರು ಸೇರಿ ಒಂದು 30ರಿಂದ 40 ಜನ ಇರುವಂತ ಮಾಹಿತಿ. ಅದ್ರ ಜೊತೆಗೆ ಇಡೀ ಗ್ರೌಂಡ್ ಅಲ್ಲಿ ಲೆಕ್ಕ ಹಾಕದಂತ ಸಂದರ್ಭದಲ್ಲಿ 100ಕ್ಕೂ ಅಧಿಕ ಜನ ಇಲ್ಲದೆ ಇರುವಂತ ಮಾಹಿತಿ ಅವರಿಗೆ ತಲುಪಿತ್ತು. ಅದೇ ಕಾರಣದಿಂದಾಗಿ ಇಲ್ಲಿಗೆ ಬಂದು ನೇರವಾಗಿ ಪುಷ್ಪಾರ್ಚನೆಯನ್ನ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಡಿ ಯಾವ ಕಡೆಯೂ ತಿರುಗಿ ನೋಡದೆ ಅಸಮಾಧಾನವಾಗಿದ್ರ, ಬೇಸರಗೊಂಡಿದ್ರ, ಕೋಪಗೊಂಡಿದ್ರ, ಈ ವಿಚಾರವನ್ನ ಸದ್ಯದ ಮಟ್ಟಿಗೆ ಯಾವ ರೀತಿ ಆಯೋಜಕರು ತಿಳಿಸ್ತಿದ್ದಾರೆ ಅಂದ್ರೆ, ಅವರಿಗೆ ಅನಿವಾರ್ಯ ಕಾರಣಗಳಿತ್ತು. ಆ ಕಾರಣದಿಂದ ಸಿಎಂ ರವರು ಅರ್ಜೆಂಟ್ ಆಗಿ ತುರ್ತಾಗಿ ಹೋಗ್ಬೇಕಾಗಿತ್ತು, ಅದಕ್ಕೆ ಹೋಗಿದ್ದಾರೆ. ಆದ್ರೆ ಅವರ ಬೆಂಬಲ ಈ ಕಾರ್ಯಕ್ರಮಕ್ಕೆ ಇದೆ ಅಂತ ಸ್ಟೇಜ್ ನಲ್ಲಿ ಅನೌನ್ಸ್ ಮಾಡ್ತಿರುವಂತದ್ದು ಒಂದ್ ಕಡೆ ಆಯ್ತು ಅಂದ್ರೆ, ಖಂಡಿತವಾಗಿಯೂ ಇಲ್ಲಿ ಹಾಕಿದಂತ ಸುಮಾರು 400ರಿಂದ 500 ಚೇರ್ಗಳು ಖಾಲಿ ಇತ್ತು. ಒಬ್ಬ ವ್ಯಕ್ತಿ ಕೂಡ ಇರಲಿಲ್ಲ. ಈ ಕಾರಣದಿಂದಾಗಿ ಅವರು ಅಸಮಾಧಾನಗೊಂಡು ವಾಪಸ್ ತೆರಳಿದ್ದಾರೆ ಅಂತ ಹೇಳಲಾಗ್ತಿರುವಂತದ್ದು. ಆದ್ರೆ ಖಂಡಿತವಾಗಿಯೂ ಇದನ್ನ ಯಾವ ರೀತಿ ಸಿಎಂ ರವರ ಕಚೇರಿ ಮಾಹಿತಿಯನ್ನ ನೀಡುತ್ತೆ ಅನ್ನೋದು ಪರೋಕ್ಷವಾಗಿಯೇ ಇರುತ್ತೆ. ಹಾಗೂ ನೇರವಾದಂತ ಉತ್ತರವನ್ನ ಸಿಎಂ ರವರ ಕಚೇರಿಯಿಂದ ಈ ವಿಚಾರವಾಗಿ ನಾವು ಅಪೇಕ್ಷೆ ಮಾಡೋದಕ್ಕೆ ಆಗೋದಿಲ್ಲ. ಏನಿದ್ರು ಕೂಡ ಸಮ್ಮರ್ ಇತ್ತು ಅಥವಾ ಬೇರೆ ಯಾವುದೋ ಒಂದು ಕಾರಣ ಇತ್ತು ಅಥವಾ ಸಚಿವ ಡಿ ಸುಧಾಕರ್ ಅವರನ್ನ ತುರ್ತಾಗಿ ನೋಡುವಂತ ಕೆಲಸ ಇತ್ತು, ಈ ರೀತಿಯ ಕಾರಣಗಳು ಹೊರಬರುವಂತ ನಿರೀಕ್ಷೆ ಇದೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಚೇರ್ಗಳು ಖಾಲಿ ಇದ್ದ ಕಾರಣ ಹೋಗಿದ್ದೇವೆ ಅಂತ ಸಿಎಂ ಕಚೇರಿಯಿಂದ ಮಾಹಿತಿ ಬರಲಿಲ್ಲವಾದ್ರೂ ಕೂಡ ಸತ್ಯವಾದಂತ ವಿಚಾರ ಅದಾಗಿದೆ ಅನ್ನೋದು ಇಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಅರಿವಾಗಿತ್ತು. ಸ್ಮಿತಾ, ರೈಟ್, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗಿಯಾಗಬೇಕಾಗಿದ್ದ ಕಾರ್ಯಕ್ರಮದಲ್ಲಿ ಕುರ್ಚಿಗಳು ಖಾಲಿ ಜನರೇ ಬಂದಿಲ್ವಂತೆ ಶ್ರೀಪಾದ್. ಜನ ಬರ್ತಾರೆ ಅಂತ ನಿರೀಕ್ಷೆಯಲ್ಲಿ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಖಾಲಿ ಚೇರ್ ನೋಡಿ ಗರಂ ಆಗಿ ಕಾರ್ಯಕ್ರಮದಿಂದ ವಾಪಸ್ ಹೋಗ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಇವತ್ತು ಬೆಂಗಳೂರಿನಲ್ಲಿ ಬೇಕಾಗಿದ್ದ ಕಾರ್ಯಕ್ರಮ ಇದು. ಸದಾಶಿವನಗರದ ನಾಗಸೇನಾ ಬುದ್ಧ ವಿಹಾರದಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಸಿಎಂ ಸಿದ್ದರಾಮಯ್ಯ, ಎಚ್ ಸಿ ಮಹದೇವಪ್ಪ ಅವರು ಭಾಗಿಯಾಗಿದ್ರು. ಆದರೆ ಖಾಲಿ ಚೇರ್ಗಳನ್ನ ನೋಡಿ ವಾಪಸ್ ಹೋಗ್ಬಿಟ್ಟಿದ್ದಾರೆ. ಬರೋಬ್ಬರಿ 888 ಅಡಿ ಎತ್ತರದ ಭಗವಾನ್ ಬುದ್ಧರ ಮೂರ್ತಿ ನಿರ್ಮಾಣ ಯೋಜನೆ ಸದಾಶಿವನಗರದ ನಾಗಸೇನಾ ಬುದ್ಧ ವಿಹಾರದಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಜನಾನೇ ಬಂದಿಲ್ವಂತ ಕಾರ್ಯಕ್ರಮಕ್ಕೆ. ಖಾಲಿ ಚೇರ್ಗಳನ್ನ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೋಪಗೊಂಡು ವಾಪಸ್ ಹೋಗ್ಬಿಟ್ಟಿದ್ದಾರೆ. ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀರಿ, ಖಾಲಿ ಚೇರ್ಗಳು. ಸಹಜವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತಂದ್ರೆ ಒಂದಷ್ಟು ಜನ ಸೇರೋ ನಿರೀಕ್ಷೆ ಅವ್ರಿಗೂ ಇರುತ್ತೆ. ಕಾರ್ಯಕ್ರಮದ ಆಯೋಜಕರು ಕೂಡ ಇದೇ ಅಂದಾಜನ್ನು ಮಾಡಿಕೊಂಡು ಚೇರ್ಗಳನ್ನು ಹಾಕ್ಸಿದ್ರೇನು. ಆದರೆ ಜನರೇ ಬಾರದೇ ಇದ್ದಾಗ ಖಾಲಿ ಚೇರ್ಗಳನ್ನು ನೋಡಿ ಕೋಪ ಮಾಡ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಪಸ್ ಹೋಗಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಎಲ್ಲಿ ಕೋಆರ್ಡಿನೇಷನ್ ಮಿಸ್ ಆಯಿತು ಅಂತ ಹೇಳಿ, ಅಂದರೆ ಜನ ಯಾಕೆ ಸೇರ್ಲಿಲ್ಲ ಅನ್ನೋ ಮಾಹಿತಿ ಇದೆ. ಹಾಗೆ ಮುಖ್ಯಮಂತ್ರಿಗಳು ಭಾಗಿಯಾಗಲೇ ಇಲ್ವಾ ಕಾರ್ಯಕ್ರಮದಲ್ಲಿ, ವಾಪಸ್ ಹೊರಟೇ ಬಿಟ್ರೆ? ಮಿತ್ರ, ಎರಡು ವಿಚಾರ. ಮೊದಲನೇದಾಗಿ ರಾಜ್ಯದಲ್ಲಿರುವಂತಹ ಅತ್ಯಂತ ಎತ್ತರ ಭಗವಾನ್ ಬುದ್ಧರ ಮೂರ್ತಿಯ ಪ್ರತಿಷ್ಠಾಪನೆಗೆ ಬೇಕಾಗಿರುವಂತಹ ಮಹಾಸಮ್ಮೇಳನಕ್ಕೆ ಚಾಲನೆ ಕೊಡಬೇಕಿತ್ತು. ಅದರ ಜೊತೆಗೆ ಈ ನಿರ್ಮಾಣ ಯೋಜನೆ ಹಾಗೂ ಪಂಚಶೀಲ ಪಾದಯಾತ್ರೆಗೂ ಕೂಡ ಇವತ್ತು ಆರಂಭದ ದಿನವನ್ನು ಸೂಚಿಸಬೇಕಾಗಿತ್ತು. ಸಮಾಜ ಕಲ್ಯಾಣ ಇಲಾಖೆಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಎಚ್ ಸಿ ಮಹದೇವಪ್ಪನವರು ಸಿಎಂ ರನ್ನ ಕರೆದುಕೊಂಡ್ ಬರೋದ್ರಲ್ಲಿ ಸಫಲರಾದ್ರೂ ಕೂಡ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂತ ನಾಗಸೇನಾ ಬುದ್ಧ ವಿಹಾರದ ಎದುರು ಇರುವಂತ ಗ್ರೌಂಡ್ ನಲ್ಲಿ ಇರುವಂತ ಅಂಬೇಡ್ಕರ್ ಅವರ ಪುತ್ಥಳಿಗೆ ನಮಸ್ಕಾರವನ್ನ ಮಾಡಿದ ಸಿಎಂ ರವರಿಗೆ ಆ ಒಂದು ಮಾಹಿತಿ ಲಭಿಸಿತ್ತು. ಏನು ಅಂದ್ರೆ, ಮೊದಲನೇದಾಗಿ 10:00 ಆಯೋಜನೆ ಆಗಿದ್ದಂತ ಕಾರ್ಯಕ್ರಮಕ್ಕೆ 11:30 ಆದ್ರೂ ಕೂಡ ಜನ ಸೇರ್ಲಿಲ್ಲ. ಆಯೋಜಕರು ವೇದಿಕೆಯ ಮೇಲೆ ಇರುವಂತ ಒಂದಿಷ್ಟು ಸಂಗೀತದ ತಂಡ ಹೊರತುಪಡಿಸಿದ್ರೆ ಪತ್ರಕರ್ತರು ಹಾಗೂ ಮಾಧ್ಯಮದವರು ಸೇರಿ ಒಂದು 30ರಿಂದ 40 ಜನ ಇರುವಂತ ಮಾಹಿತಿ. ಅದ್ರ ಜೊತೆಗೆ ಇಡೀ ಗ್ರೌಂಡ್ ಅಲ್ಲಿ ಲೆಕ್ಕ ಹಾಕದಂತ ಸಂದರ್ಭದಲ್ಲಿ 100ಕ್ಕೂ ಅಧಿಕ ಜನ ಇಲ್ಲದೆ ಇರುವಂತ ಮಾಹಿತಿ ಅವರಿಗೆ ತಲುಪಿತ್ತು. ಅದೇ ಕಾರಣದಿಂದಾಗಿ ಇಲ್ಲಿಗೆ ಬಂದು ನೇರವಾಗಿ ಪುಷ್ಪಾರ್ಚನೆಯನ್ನ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಡಿ ಯಾವ ಕಡೆಯೂ ತಿರುಗಿ ನೋಡದೆ ಅಸಮಾಧಾನವಾಗಿದ್ರ, ಬೇಸರಗೊಂಡಿದ್ರ, ಕೋಪಗೊಂಡಿದ್ರ, ಈ ವಿಚಾರವನ್ನ ಸದ್ಯದ ಮಟ್ಟಿಗೆ ಯಾವ ರೀತಿ ಆಯೋಜಕರು ತಿಳಿಸ್ತಿದ್ದಾರೆ ಅಂದ್ರೆ, ಅವರಿಗೆ ಅನಿವಾರ್ಯ ಕಾರಣಗಳಿತ್ತು. ಆ ಕಾರಣದಿಂದ ಸಿಎಂ ರವರು ಅರ್ಜೆಂಟ್ ಆಗಿ ತುರ್ತಾಗಿ ಹೋಗ್ಬೇಕಾಗಿತ್ತು, ಅದಕ್ಕೆ ಹೋಗಿದ್ದಾರೆ. ಆದ್ರೆ ಅವರ ಬೆಂಬಲ ಈ ಕಾರ್ಯಕ್ರಮಕ್ಕೆ ಇದೆ ಅಂತ ಸ್ಟೇಜ್ ನಲ್ಲಿ ಅನೌನ್ಸ್ ಮಾಡ್ತಿರುವಂತದ್ದು ಒಂದ್ ಕಡೆ ಆಯ್ತು ಅಂದ್ರೆ, ಖಂಡಿತವಾಗಿಯೂ ಇಲ್ಲಿ ಹಾಕಿದಂತ ಸುಮಾರು 400ರಿಂದ 500 ಚೇರ್ಗಳು ಖಾಲಿ ಇತ್ತು. ಒಬ್ಬ ವ್ಯಕ್ತಿ ಕೂಡ ಇರಲಿಲ್ಲ. ಈ ಕಾರಣದಿಂದಾಗಿ ಅವರು ಅಸಮಾಧಾನಗೊಂಡು ವಾಪಸ್ ತೆರಳಿದ್ದಾರೆ ಅಂತ ಹೇಳಲಾಗ್ತಿರುವಂತದ್ದು. ಆದ್ರೆ ಖಂಡಿತವಾಗಿಯೂ ಇದನ್ನ ಯಾವ ರೀತಿ ಸಿಎಂ ರವರ ಕಚೇರಿ
ಮಾಹಿತಿಯನ್ನ ನೀಡುತ್ತೆ ಅನ್ನೋದು ಪರೋಕ್ಷವಾಗಿಯೇ ಇರುತ್ತೆ ಹಾಗೂ ನೇರವಾದಂತ ಉತ್ತರವನ್ನ ಸಿಎಂ ರವರ ಕಚೇರಿಯಿಂದ ಈ ವಿಚಾರವಾಗಿ ನಾವು ಅಪೇಕ್ಷೆ ಮಾಡೋದಕ್ಕೆ ಆಗೋದಿಲ್ಲ. ಏನಿದ್ರು ಕೂಡ ಸಮ್ಮರ್ ಇತ್ತು ಅಥವಾ ಬೇರೆ ಯಾವುದೋ ಒಂದು ಕಾರಣ ಇತ್ತು ಅಥವಾ ಸಚಿವ ಡಿ ಸುಧಾಕರ್ ಅವರನ್ನ ತುರ್ತಾಗಿ ನೋಡುವಂತ ಕೆಲಸ ಇತ್ತು, ಈ ರೀತಿಯ ಕಾರಣಗಳು ಹೊರಬರುವಂತ ನಿರೀಕ್ಷೆ ಇದೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಚೇರ್ಗಳು ಖಾಲಿ ಇದ್ದ ಕಾರಣ ಹೋಗಿದ್ದೇವೆ ಅಂತ ಸಿಎಂ ಕಚೇರಿಯಿಂದ ಮಾಹಿತಿ ಬರಲಿಲ್ಲವಾದ್ರೂ ಕೂಡ ಸತ್ಯವಾದಂತ ವಿಚಾರ ಅದಾಗಿದೆ ಅನ್ನೋದು ಇಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಅರಿವಾಗಿತ್ತು. ಸ್ಮಿತಾ, ರೈಟ್, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗಿಯಾಗಬೇಕಾಗಿದ್ದ ಕಾರ್ಯಕ್ರಮದಲ್ಲಿ ಕುರ್ಚಿಗಳು ಖಾಲಿ ಜನರೇ ಬಂದಿಲ್ವಂತೆ ಶ್ರೀಪಾದ್. ಜನ ಬರ್ತಾರೆ ಅಂತ ನಿರೀಕ್ಷೆಯಲ್ಲಿ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಖಾಲಿ ಚೇರ್ ನೋಡಿ ಗರಂ ಆಗಿ ಕಾರ್ಯಕ್ರಮದಿಂದ ವಾಪಸ್ ಹೋಗ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಇವತ್ತು ಬೆಂಗಳೂರಿನಲ್ಲಿ ಬೇಕಾಗಿದ್ದ ಕಾರ್ಯಕ್ರಮ ಇದು. ಸದಾಶಿವನಗರದ ನಾಗಸೇನಾ ಬುದ್ಧ ವಿಹಾರದಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಸಿಎಂ ಸಿದ್ದರಾಮಯ್ಯ, ಎಚ್ ಸಿ ಮಹದೇವಪ್ಪ ಅವರು ಭಾಗಿಯಾಗಿದ್ರು. ಆದರೆ ಖಾಲಿ ಚೇರ್ಗಳನ್ನ ನೋಡಿ ವಾಪಸ್ ಹೋಗ್ಬಿಟ್ಟಿದ್ದಾರೆ. ಬರೋಬ್ಬರಿ 888 ಅಡಿ ಎತ್ತರದ ಭಗವಾನ್ ಬುದ್ಧರ ಮೂರ್ತಿ ನಿರ್ಮಾಣ ಯೋಜನೆ ಸದಾಶಿವನಗರದ ನಾಗಸೇನಾ ಬುದ್ಧ ವಿಹಾರದಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಜನಾನೇ ಬಂದಿಲ್ವಂತ ಕಾರ್ಯಕ್ರಮಕ್ಕೆ. ಖಾಲಿ ಚೇರ್ಗಳನ್ನ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೋಪಗೊಂಡು ವಾಪಸ್ ಹೋಗ್ಬಿಟ್ಟಿದ್ದಾರೆ. ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀರಿ. ಖಾಲಿ ಚೇರ್ಗಳು. ಸಹಜವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತಂದ್ರೆ ಒಂದಷ್ಟು ಜನ ಸೇರೋ ನಿರೀಕ್ಷೆ ಅವ್ರಿಗೂ ಇರುತ್ತೆ. ಕಾರ್ಯಕ್ರಮದ ಆಯೋಜಕರು ಕೂಡ ಇದೇ ಅಂದಾಜನ್ನು ಮಾಡಿಕೊಂಡು ಚೇರ್ಗಳನ್ನು ಹಾಕ್ಸಿದ್ರೇನು. ಆದರೆ ಜನರೇ ಬಾರದೇ ಇದ್ದಾಗ ಖಾಲಿ ಚೇರ್ಗಳನ್ನು ನೋಡಿ ಕೋಪ ಮಾಡ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಪಸ್ ಹೋಗಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಎಲ್ಲಿ ಕೋಆರ್ಡಿನೇಷನ್ ಮಿಸ್ ಆಯಿತು ಅಂತ ಹೇಳಿ, ಅಂದರೆ ಜನ ಯಾಕೆ ಸೇರ್ಲಿಲ್ಲ ಅನ್ನೋ ಮಾಹಿತಿ ಇದೆ. ಹಾಗೆ ಮುಖ್ಯಮಂತ್ರಿಗಳು ಭಾಗಿಯಾಗಲೇ ಇಲ್ವಾ ಕಾರ್ಯಕ್ರಮದಲ್ಲಿ, ವಾಪಸ್ ಹೊರಟೇ ಬಿಟ್ರೆ? ಮಿತಾ, ಎರಡು ವಿಚಾರ. ಮೊದಲನೇದಾಗಿ ರಾಜ್ಯದಲ್ಲಿರುವಂತ ಅತ್ಯಂತ ಎತ್ತರ ಭಗವಾನ್ ಬುದ್ಧರ ಮೂರ್ತಿಯ ಪ್ರತಿಷ್ಠಾಪನೆಗೆ ಬೇಕಾಗಿರುವಂತಹ ಮಹಾಸಮ್ಮೇಳನಕ್ಕೆ ಚಾಲನೆ ಕೊಡಬೇಕಿತ್ತು. ಅದರ ಜೊತೆಗೆ ಈ ನಿರ್ಮಾಣ ಯೋಜನೆ ಹಾಗೂ ಪಂಚಶೀಲ ಪಾದಯಾತ್ರೆಗೂ ಕೂಡ ಇವತ್ತು ಆರಂಭದ ದಿನವನ್ನ ಸೂಚಿಸಬೇಕಾಗಿತ್ತು. ಸಮಾಜ ಕಲ್ಯಾಣ ಇಲಾಖೆಯಿಂದ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಎಚ್ ಸಿ ಮಹದೇವಪ್ಪನವರು ಸಿಎಂ ರನ್ನ ಕರೆದುಕೊಂಡ್ ಬರೋದ್ರಲ್ಲಿ ಸಫಲರಾದ್ರೂ ಕೂಡ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂತ ನಾಗಸೇನಾ ಬುದ್ಧ ವಿಹಾರದ ಎದುರು ಇರುವಂತ ಗ್ರೌಂಡ್ ನಲ್ಲಿ ಇರುವಂತ ಅಂಬೇಡ್ಕರ್ ಅವರ ಪುತ್ಥಳಿಗೆ ನಮಸ್ಕಾರವನ್ನ ಮಾಡಿದ ಸಿಎಂ ರವರಿಗೆ ಆ ಒಂದು ಮಾಹಿತಿ ಲಭಿಸಿತ್ತು. ಏನು ಅಂದ್ರೆ, ಮೊದಲನೇದಾಗಿ 10 ಆಯೋಜನೆ ಆಗಿದ್ದಂತ ಕಾರ್ಯಕ್ರಮಕ್ಕೆ 11:30 ಆದ್ರೂ ಕೂಡ ಜನ ಸೇರ್ಲಿಲ್ಲ. ಆಯೋಜಕರು ವೇದಿಕೆಯ ಮೇಲೆ ಇರುವಂತ ಒಂದಿಷ್ಟು ಸಂಗೀತದ ತಂಡ ಹೊರತುಪಡಿಸಿದ್ರೆ ಪತ್ರಕರ್ತರು ಹಾಗೂ ಮಾಧ್ಯಮದವರು ಸೇರಿ ಒಂದು 30ರಿಂದ 40 ಜನ ಇರುವಂತ ಮಾಹಿತಿ. ಅದರ ಜೊತೆಗೆ ಇಡೀ ಗ್ರೌಂಡ್ ಅಲ್ಲಿ ಲೆಕ್ಕ ಹಾಕಿದಂತ ಸಂದರ್ಭದಲ್ಲಿ 100ಕ್ಕೂ ಅಧಿಕ ಜನ ಇಲ್ಲದೆ ಇರುವಂತ ಮಾಹಿತಿ ಅವರಿಗೆ ತಲುಪಿತ್ತು. ಅದೇ ಕಾರಣದಿಂದಾಗಿ ಇಲ್ಲಿಗೆ ಬಂದು ನೇರವಾಗಿ ಪುಷ್ಪಾರ್ಚನೆಯನ್ನ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಡಿ ಯಾವ ಕಡೆಯೂ ತಿರುಗಿ ನೋಡದೆ ಅಸಮಾಧಾನವಾಗಿದ್ರ, ಬೇಸರಗೊಂಡಿದ್ರ, ಕೋಪಗೊಂಡಿದ್ರ, ಈ ವಿಚಾರವನ್ನ ಸದ್ಯದ ಮಟ್ಟಿಗೆ ಯಾವ ರೀತಿ ಆಯೋಜಕರು ತಿಳಿಸ್ತಿದ್ದಾರೆ ಅಂದ್ರೆ, ಅವರಿಗೆ ಅನಿವಾರ್ಯ ಕಾರಣಗಳಿತ್ತು. ಆ ಕಾರಣದಿಂದ ಸಿಎಂ ರವರು ಅರ್ಜೆಂಟ್ ಆಗಿ ತುರ್ತಾಗಿ ಹೋಗ್ಬೇಕಾಗಿತ್ತು, ಅದಕ್ಕೆ ಹೋಗಿದ್ದಾರೆ. ಆದ್ರೆ ಅವರ ಬೆಂಬಲ ಈ ಕಾರ್ಯಕ್ರಮಕ್ಕೆ ಇದೆ ಅಂತ ಸ್ಟೇಜ್ ನಲ್ಲಿ ಅನೌನ್ಸ್ ಮಾಡ್ತಿರುವಂತದ್ದು ಒಂದ್ ಕಡೆ ಆಯ್ತು ಅಂದ್ರೆ, ಖಂಡಿತವಾಗಿಯೂ ಇಲ್ಲಿ ಹಾಕಿದಂತ ಸುಮಾರು 400ರಿಂದ 500 ಚೇರ್ಗಳು ಖಾಲಿ ಇತ್ತು. ಒಬ್ಬ ವ್ಯಕ್ತಿ ಕೂಡ ಇರಲಿಲ್ಲ. ಈ ಕಾರಣದಿಂದಾಗಿ ಅವರು ಅಸಮಾಧಾನಗೊಂಡು ವಾಪಸ್ ತೆರಳಿದ್ದಾರೆ ಅಂತ ಹೇಳಲಾಗ್ತಿರುವಂತದ್ದು. ಆದ್ರೆ ಖಂಡಿತವಾಗಿಯೂ ಇದನ್ನ ಯಾವ ರೀತಿ ಸಿಎಂ ರವರ ಕಚೇರಿ ಮಾಹಿತಿಯನ್ನ ನೀಡುತ್ತೆ ಅನ್ನೋದು ಪರೋಕ್ಷವಾಗಿಯೇ ಇರುತ್ತೆ ಹಾಗೂ ನೇರವಾದಂತ ಉತ್ತರವನ್ನ ಸಿಎಂ ರವರ ಕಚೇರಿಯಿಂದ ಈ ವಿಚಾರವಾಗಿ ನಾವು ಅಪೇಕ್ಷೆ ಮಾಡೋದಕ್ಕೆ ಆಗೋದಿಲ್ಲ. ಏನಿದ್ರು ಕೂಡ ಸಮ್ಮರ್ ಇತ್ತು ಅಥವಾ ಬೇರೆ ಯಾವುದೋ ಒಂದು ಕಾರಣ ಇತ್ತು ಅಥವಾ ಸಚಿವ ಡಿ ಸುಧಾಕರ್ ಅವರನ್ನ ತುರ್ತಾಗಿ ನೋಡುವಂತ ಕೆಲಸ ಇತ್ತು, ಈ ರೀತಿಯ ಕಾರಣಗಳು ಹೊರಬರುವಂತ ನಿರೀಕ್ಷೆ ಇದೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಚೇರ್ಗಳು ಖಾಲಿ ಇದ್ದ ಕಾರಣ ಹೋಗಿದ್ದೇವೆ ಅಂತ ಸಿಎಂ ಕಚೇರಿಯಿಂದ ಮಾಹಿತಿ ಬರಲಿಲ್ಲವಾದ್ರೂ ಕೂಡ ಸತ್ಯವಾದಂತ ವಿಚಾರ ಅದಾಗಿದೆ ಅನ್ನೋದು ಇಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಅರಿವಾಗಿತ್ತು. ಸ್ಮಿತಾ, ರೈಟ್, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ.